ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು PU ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ 2 ಅದರಲ್ಲಿ ಪಾರ್ಟ್ ಬಿ ಸೊಲ್ಯೂಷನ್ಸ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕ್ವಶನ್ಸ್ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ 21st ಕ್ವಶನ್ ನೋಡಿ. ಈ 21st ಕ್ವಶನ್ ನೋಡಿ. ಇದರಲ್ಲಿ ಪ್ರೂವ್ ದಟ್ sin inverse of 2x square root of 1 minus x square is equal to 2 sin inverse x ಅಂತ ನಾವು ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಲೆಟ್ ಕನ್ಸಿಡರ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟೀಟಾ ಅಂತ ತಗೊಳ್ಳಿ. ಲೆಟ್ ಕನ್ಸಿಡರ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟೀಟಾ ಅಂತ ತಗೊಳ್ಳಿ. ಆವಾಗ ನಮಗಿದೇನಾಗುತ್ತೆ, ಎಲ್ ಎಚ್ ಎಸ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನಮಗೆ ಸೈನ್ ಇನ್ವರ್ಸ್ 2 times of x ಹತ್ರ sin theta square root of 1 minus sin square theta. sin inverse 2 times of sin theta square root of 1 minus sin square theta ಅಂದ್ರೇನು, cos square theta. sin inverse 2 sin theta ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ cos theta. ನೆಕ್ಸ್ಟ್ sin inverse 2 sin theta cos theta ಅಂದ್ರೇನು, 2 sin theta cos theta. 2 sin theta cos theta ಅಂದ್ರೇನು, sin 2 theta. ನೋಡಿ, ಸೈನ್ ಇನ್ವರ್ಸು ಸೈನು ಕ್ಯಾನ್ಸಲ್ ಆಗುತ್ತೆ, ವಿ ಗೆಟ್ 2 theta. ಟೀಟಾ ಅಂದ್ರೇನು, ಇಲ್ಲಿಂದ ನೋಡಿ ಈ ಸೈನ್ ಅನ್ನೋದು ಆ ಸೈಡ್ ತೊಗೊಂಡ್ರೆ ಟೀಟಾ ವ್ಯಾಲ್ಯೂ ಏನಾಗುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಟೀಟಾ ಪ್ಲೇಸಲ್ಲಿ ಸೈನ್ ಇನ್ವರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. ದಿಸ್ ಈಸ್ ನಥಿಂಗ್ ಬಟ್ RHS. ಈಗ ನೀವು ಪ್ರೂವ್ ಮಾಡಿದರೆ ಸರಿಯಾಗುತ್ತೆ. ನೆಕ್ಸ್ಟು 22nd ಕ್ವಶನ್ ನೋಡಿ. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ದ ಪಾಯಿಂಟ್ಸ್ 3,1 and 9,3 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಈಕ್ವೇಷನ್ ಆಫ್ ದ ಲೈನ್ ಅಂತೆ. ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಯೂಸಿಂಗ್ ದಿ ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದು x1 y1, ಈ ಪಾಯಿಂಟ್ನ x2 y2 ಅಂತ ತಗೊಳ್ಳಿ. x1 y1 x2 y2. ಇವಾಗ ನೋಡಿ, ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ನಮಗೆ ಫಾರ್ಮುಲಾ ಗೊತ್ತಿದೆ. ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದಿ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಏನು, ಡಿಟರ್ಮಿನೆಂಟ್ ಆಫ್ ಎಕ್ಸ್ x1 x2 ಅಂತ ಬರಿತೀವಿ, y y1 y2 ಅಂತ ಬರಿತೀವಿ, ಇಲ್ಲಿ 1 1 1 ದಟ್ ಈಸ್ ಈಕ್ವಲ್ ಟು 0. ದಿಸ್ ಈಸ್ ದಿ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದಿ 2 ಪಾಯಿಂಟ್ಸ್. ಇದು ನೆನಪಿಟ್ಕೊಳ್ಳಿ. ಇವಾಗ ನೋಡಿ, ಎಕ್ಸ್ ವೈ 1 ಹಂಗೆ ಇರುತ್ತೆ. x1 ಅಂದರೆ ಏನು, 3, x2 ಅಂದರೆ 9, y1 ಅಂದರೆ 1, y2 ಅಂದರೆ 3, ಇಲ್ಲಿ 1 1 ಈಕ್ವಲ್ ಟು 0. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, 1 - 3 - y 3 - 9 ಪ್ಲಸ್ 1 9 - 9 ಈಕ್ವಲ್ ಟು 0. ಎಕ್ಸ್ಪ್ಯಾಂಡ್ ಮಾಡಿದರೆ x -2 - y -6 ಪ್ಲಸ್ 0 ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿದರೆ -2x ಪ್ಲಸ್ 6y ಈಕ್ವಲ್ ಟು 0. ದಿಸ್ ಈಸ್ ದ ಈಕ್ವೇಷನ್ ಆಫ್ ದಿ ಲೈನ್, ದಟ್ಸ್ ಇಟ್. ಇದನ್ನು ಬೇಕಾದರೆ ನೀವು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 6y 2 ಕಾಮನ್ ತೊಗೊಳ್ಬೇಕಾದ್ರೆ 2 ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, -x ಪ್ಲಸ್ 3y ಈಕ್ವಲ್ ಟು 0. 2ನಿಂದ ಡಿವೈಡ್ ಮಾಡಿ, -x ಪ್ಲಸ್ 3y ಈಕ್ವಲ್ ಟು 0. ದಿಸ್ ಈಸ್ ಅವರ್ ಈಕ್ವೇಷನ್ ಆಫ್ ದಿ ಲೈನ್. ಅಷ್ಟೇ. ನೀವು ಇನ್ನೂ ಬೇಕಾದರೆ ಇದನ್ನು 3y ಇಸ್ ಈಕ್ವಲ್ ಟು x ಅಂತ ಬರೀಬೋದು, y ಇಸ್ ಈಕ್ವಲ್ ಟು x/3 ಅಂತಲೂ ಬರ್ಕೊಬೋದು. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇಲ್ಲಾಂದರೆ ಈಗೂ ಕೂಡ ಬರೀಬೋದು. ನೆಕ್ಸ್ಟ್ 23rd ಕ್ವಶನ್ ನೋಡಿ. 23rd ಕ್ವಶನ್. ಇಲ್ಲಿ y ಪ್ಲಸ್ ಸೈನ್ y ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದೆ. ಇವಾಗ ಏನು ಮಾಡ್ತೀರಂದರೆ ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ ಮಾಡಿ. ಆವಾಗ ನಮಗೆ ಇಲ್ಲಿ ಏನು ಕೊಟ್ಟಿದೆ, ಈಕ್ವೇಷನ್ y ಪ್ಲಸ್
sin y is equal to cos x. Okay, differentiate on both side ಮಾಡಿ. ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ ಮಾಡಿದರೆ y ಡಿಫ್ರೆನ್ಷಿಯೇಷನ್ dy by dx, ಡಿಫ್ರೆನ್ಷಿಯೇಷನ್ ಆಫ್ sin y ಏನು cos y, y ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಮತ್ತು dy by dx ಅಂತ ಬರ್ಕೊಳ್ಳಿ. cos x ಡಿಫ್ರೆನ್ಷಿಯೇಷನ್ ಮೈನಸ್ sin x. ಇದರಲ್ಲಿ dy by dx ಕಾಮನ್, ಆಗ ನಮಗೆ 1 ಪ್ಲಸ್ cos y ಈಕ್ವಲ್ ಟು ಮೈನಸ್ sin x ಬರುತ್ತೆ. ಓಕೆ, dy by dx ಈಕ್ವಲ್ ಟು ಏನಾಗುತ್ತೆ ಮೈನಸ್ sin x, okay, by 1 plus cos y. This is our required solution. Okay, this is our required solution. Next ಈ ಕ್ವಶನ್ ನೋಡಿ 24th. ಓಕೆ, ಏನು ಕೊಟ್ಟಿದ್ದಾರೆ ಇಲ್ಲಿ? ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಆಫ್ ದ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ r at r is equal to 6 centimeter ಅಂತೆ. ಫಸ್ಟ್ ವಾಟ್ ಈಸ್ ದ ಏರಿಯಾ ಆಫ್ ದಿ ಸರ್ಕಲ್? ಏರಿಯಾ ಆಫ್ ದಿ ಸರ್ಕಲ್. ಓಕೆ, ಫಸ್ಟು ಏರಿಯಾ ಆಫ್ ದಿ ಸರ್ಕಲ್ ಅನ್ನೋದು ಬರ್ಕೊಳ್ಳಿ. ಏರಿಯಾ ಆಫ್ ದಿ ಸರ್ಕಲ್ ಏನು? ಪೈ ಆರ್ ಸ್ಕ್ವೇರ್. ಓಕೆ, ಇಲ್ಲೇನು ಕಟ್ತಾರೆ? ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ರೇಟ್ ಆಫ್ ಚೇಂಜ್ ಅಂದರೆ ಏನು? ಡಿ ವೈ ಬೈ ಡಿ ಟಿ. ಓಕೆ, ಇಲ್ಲಾಂದರೆ ಡಿ ವೈ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಿದ್ರೆ ಆರ್, ರೇಡಿಯಸ್ ಆರ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಆರ್ ಅಂದರೆ ಓಕೆ ಡಿಫ್ರೆನ್ಷಿಯೇಟ್. ಓಕೆ, ಇದನ್ನು ಏರಿಯಾನ ಎ ಅಂತ ತಗೊಳ್ಳಿ. ಏರಿಯಾ, ಓಕೆ, ಇದನ್ನು ಎ ಅಂತ ತಗೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿ. ಆವಾಗ ನಮಗಿದು ಡಿ ಎ ಬೈ ಡಿ ಆರ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಪೈ ಕಾನ್ಸ್ಟೆಂಟ್ ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2r. ಓಕೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ನಮಗೆ? ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಡಿ ಎ ಬೈ ಡಿ ಆರ್ ಇಸ್ ಈಕ್ವಲ್ ಟು 2 ಪೈ, ಆರ್ ವ್ಯಾಲ್ಯೂ 6, 6 2s are 12 ಪೈ. ಓಕೆ, 12 ಪೈ ಸೆಂಟಿಮೀಟರ್ ಬರುತ್ತೆ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್ 24th ಕ್ವಶನ್ ನೋಡಿ. ಓಕೆ, ಇದು ಇಂಟಿಗ್ರೇಷನ್ ರಿಲೇಟೆಡ್ ಕ್ವಶನ್ ಇದು. ಓಕೆ, ಇದು ಇಂಟಿಗ್ರೇಷನ್. ಓಕೆ, ಇಲ್ಲಿ ನಾವು ಸಮ್ ಫಾರ್ಮುಲಾಸ್ ಯೂಸ್ ಮಾಡೋಣ. ಫಸ್ಟು ಓಕೆ, ನಿಮಗೆ ಗೊತ್ತಿದೆ 2 sin a cos b. ನೋಡಿ, ಟ್ರಿಗ್ನಾಮೆಟ್ರೀಸ್ ಪ್ರಾಡಕ್ಟಲ್ಲಿದೆ. 2 sin a cos b ಫಾರ್ಮುಲಾ ಗೊತ್ತಿದೆ ನಮಗೆ. ಸೈನ್ a ಪ್ಲಸ್ ಬಿ, ಓಕೆ, ಪ್ಲಸ್ ಸೈನ್ a ಮೈನಸ್ ಬಿ. ಈ ಫಾರ್ಮುಲಾ ಯೂಸ್ ಮಾಡಿ ಆವಾಗ ಇಂಟಿಗ್ರೇಷನ್ ಆಫ್ ಸೈನ್ 2x ಕಾಸ್ 3x ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ 2 ಅನ್ನೋದಿಲ್ಲ, ಅದರಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ 2 ಮಾಡ್ಕೊಳ್ಳಿ. ಆವಾಗ ನಮಗಿದು 2 sin 2x cos 3x dx. ಓಕೆ, 1/2 ಇಂಟಿಗ್ರೇಷನ್. ಇದು ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದರೆ ಸೈನ್ 2x ಪ್ಲಸ್ 3x, ಓಕೆ, ಡಿ ಎಕ್ಸ್ ಕಾಮನ್ ಮತ್ತೆ ಬರ್ಕೊಳ್ಳೋಣ. ಮತ್ತು ಸೈನ್ 2x ಮೈನಸ್ 3x ಡಿ ಎಕ್ಸ್ 1/2, ಓಕೆ, ಸೈನ್ 5x, ಓಕೆ, ಪ್ಲಸ್ ಸೈನ್ ಮೈನಸ್ ಎಕ್ಸ್ ಡಿ ಎಕ್ಸ್. ದಟ್ ಈಸ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಸಪ್ರೇಟಾಗಿ ತೊಗೊಳ್ಳಿ. ಇಂಟಿಗ್ರೇಷನ್ ಆಫ್ ಸೈನ್ 5x ಡಿ ಎಕ್ಸ್. ಓಕೆ, ಸೈನ್ ಮೈನಸ್ ಟೀಟಾ ಏನು? ಸೈನ್ ನೋಡಿ, ನಿಮಗೆ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿ ಫಾರ್ಮುಲಾಸು ಸೈನ್ ಆಫ್ ಮೈನಸ್ ಟೀಟಾ ಏನು? ಮೈನಸ್ ಸೈನ್ ಟೀಟಾ. ಇದನ್ನು ಯೂಸ್ ಮಾಡಿದರೆ ಇಲ್ಲಿ ಮೈನಸ್ ಸೈನ್ ಎಕ್ಸ್ ಅಂತ ಬರೀಬೋದು. ಮೈನಸ್ ಇಂಟಿಗ್ರೇಷನ್ ಸೈನ್ ಡಿ ಎಕ್ಸ್ ಅಂತ ಬರೀರಿ. ನೆಕ್ಸ್ಟು 1/2 ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನು? ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬಂದು ನಮಗೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ಓಕೆ, ಇಲ್ಲಿ ಅಪ್ಲೈ ಮಾಡಿದರೆ ಮೈನಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ 5x ಇದೆ. ಓಕೆ, ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆಯೋ ಇದನ್ನು ಡಿನಾಮಿನೇಟರಲ್ಲಿ ಬರ್ಕೊಳ್ಳಿ. ಓಕೆ, 5. ನೆಕ್ಸ್ಟು ಮೈನಸ್, ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1/2 ಮೈನಸ್ ಕಾಸ್ 5x. ಓಕೆ, ಇದು ಇಂಡೆಫಿನಿಟ್, ಅದನ್ನು ಪ್ಲಸ್ ಸಿ ಬರ್ಕೊಬೇಕು. ಪ್ಲಸ್ ಸಿ, ಓಕೆ, ಮೈನಸ್ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್
ಓಕೆ ಬೈ 5 ಬರುತ್ತೆ ಇಲ್ಲಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 26th ಕ್ವಶನ್ನು. ಓಕೆ ಈ 26th ಕ್ವಶನಲ್ಲಿ ಓಕೆ dy ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ 2 ಮೈನಸ್ ವೈ. ಇಲ್ಲಿ ನೀವು ಸಪ್ರೇಟ್ ವೇರಿಯಬಲ್ಸು ಸಪ್ರೇಟ್ ಮಾಡ್ಕೊಬೋದು. 2 ಮೈನಸ್ ವೈ ಡಿ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಡಿ ಎಕ್ಸ್. ಇದನ್ನು ವೇರಿಯಬಲ್ ಸಪ್ರೇಬಲ್ ಅಂತ ಕರಿತೀವಿ ಮೆಥಡು. ಇವಾಗ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಅಂತ ತಗೊಳ್ಳಿ. ನೆಕ್ಸ್ಟು ಇವಾಗ ಏನಾಗುತ್ತೆ ನೋಡಿ, ಇದನ್ನು ಇಂಟಿಗ್ರೇಷನ್ ಮಾಡಿದರೆ ಏನು ಬರುತ್ತೆ, 2 ಅನ್ನೋದು ಕಾನ್ಸ್ಟೆಂಟು ಇಂಟಿಗ್ರೇಷನ್ ಡಿ ವೈ ಮೈನಸ್ ಇಂಟಿಗ್ರೇಷನ್ ವೈ ಡಿ ವೈ. ಓಕೆ ಇದನ್ನು ಇನ್ಸೈಡ್ ತೊಗೊತೀವಿ ಇಂಟಿಗ್ರೇಷನು ಡಿ ವೈ ಇಲ್ಲಿ ತೊಗೊಂಡ್ರೆ 2 ಕಾನ್ಸ್ಟೆಂಟ್ ಆಚೆ ತೊಗೊಂಡು ಬರುತ್ತೆ. ಸಿಮಿಲರ್ಲಿ ಇಲ್ಲೂ ಕೂಡ ಇಂಟಿಗ್ರೇಷನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ 1 ಇಂಟು ಡಿ ಎಕ್ಸ್ ಡಿ ಎಕ್ಸ್. ಇವಾಗ 2 ಇಂಟಿಗ್ರೇಷನ್ ಆಫ್ ಡಿ ವೈ ಎಷ್ಟು ವೈ, ಇಂಟಿಗ್ರೇಷನ್ ಆಫ್ ವೈ ಏನು ವೈ ಸ್ಕ್ವೇರ್ ಬೈ 2, ಇಂಟಿಗ್ರೇಷನ್ ಆಫ್ ಎಕ್ಸ್ ಏನು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನು ಎಕ್ಸ್. ಕಾನ್ಸ್ಟೆಂಟ್ ನೀವು ಯಾವ ಸೈಡ್ ಆದರೂ ತೊಗೊಳ್ಳಿ, ಪ್ಲಸ್ ಸಿ ಅಂತ ತೊಗೊತೀನಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ನೀವು ಬೇಕಾದರೆ ಫರ್ದರಾಗಿ ಸಿಂಪ್ಲಿಫಿಕೇಷನ್ ಕೂಡ ಮಾಡ್ಬೋದು. ಓಕೆ ನೆಕ್ಸ್ಟ್ ಕ್ವಶನ್ನು ಇಲ್ಲಿ ನೋಡಿ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ದ ವೆಕ್ಟರ್ ಬಿ. ಓಕೆ ಇಲ್ಲೇನು ಕೊಟ್ಟಿದ್ದಾರೆ, ಫೈಂಡ್ ದ ನಾಟ್ ಜನರಲ್ ಸೊಲ್ಯೂಷನ್. ಇದಾಯ್ತಲ್ಲ. ಓಕೆ find the projection of the vector on the vector b vector. okay projection ಈ ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ. ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್. ಓಕೆ ಪ್ರೊಜೆಕ್ಷನ್ ಆಫ್ ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಮೇಲೆ ಪ್ರೊಜೆಕ್ಷನ್. ಓಕೆ ಫಾರ್ಮುಲಾ ಏನಾಗುತ್ತೆ ನಮಗೆ, ಪ್ರೊಜೆಕ್ಷನ್ ಫಾರ್ಮುಲಾ. ಓಕೆ ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಓಕೆ ಬೈ ಮಾಡ್ ಆಫ್ ಬಿ ವೆಕ್ಟರ್. ಓಕೆ ಇದು ನೆನಪಿರಲಿ. ಫಸ್ಟು ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಫೈಂಡ್ ಔಟ್ ಮಾಡಿ. 2i ಪ್ಲಸ್ 3j ಪ್ಲಸ್ 2k ಡಾಟ್ ಬಿ ವೆಕ್ಟರ್ ಏನು i ಪ್ಲಸ್ 2j ಪ್ಲಸ್ k. ಓಕೆ ಐ ಕೋಫಿಷಿಯೆಂಟ್ನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 2, ಮತ್ತು ಜೆ ಕೋಫಿಷಿಯೆಂಟ್ನ ಮಲ್ಟಿಪ್ಲೈ ಮಾಡಿ 3 2 6, k ಕೋಫಿಷಿಯೆಂಟ್ ಮಲ್ಟಿಪ್ಲೈ ಮಾಡಿ 2 ಇಂಟು 1 2, ದಟ್ ಈಸ್ ಈಕ್ವಲ್ ಟು 10 ಬರುತ್ತೆ. ನೆಕ್ಸ್ಟ್ ಮಾಡ್ ಆಫ್ ಬಿ ವೆಕ್ಟರ್ ಅಂದರೆ ಕೋಫಿಷಿಯೆಂಟ್ದು ಸ್ಕ್ವೇರ್ ತೊಗೊಳ್ಳಿ. ಐ ಕೋಫಿಷಿಯೆಂಟು 1 1 ಸ್ಕ್ವೇರ್, ಜೆ ಕೋಫಿಷಿಯೆಂಟು 2 2 ಸ್ಕ್ವೇರ್, ಕೆ ಕೋಫಿಷಿಯೆಂಟ್ 1 1 ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡೋಣ. 1 ಸ್ಕ್ವೇರ್ 1, 2 ಸ್ಕ್ವೇರ್ 4 1. ಓಕೆ ಸ್ಕ್ವೇರ್ ರೂಟ್ ಆಫ್ 10 ಅಂದರೆ ಫೈನಲ್ ಆಗಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಈಸ್ ಈಕ್ವಲ್ ಟು 10 ಬೈ ರೂಟ್ 10. ದಟ್ ಈಸ್ ಈಕ್ವಲ್ ಟು 10ನ ರೂಟ್ 10 ಇಂಟು ರೂಟ್ 10 ಅಂತ ಬರ್ಕೊಬೋದು, ರೂಟ್ 10. ಓಕೆ ಬಿಕಾಸ್ ರೂಟ್ 10 ಇಂಟು ರೂಟ್ 10 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಮತ್ತೆ 10 ಬರುತ್ತೆ. ಅದರಿಂದ ಈಗ ಬರ್ಕೊಬೋದು. ಒಂದು ರೂಟ್ 10 ಕ್ಯಾನ್ಸಲ್ ಆದರೆ ರೂಟ್ 10 ಬರುತ್ತೆ. ರೂಟ್ 10 ಇಸ್ ದಿ ಕರೆಕ್ಟ್ ಆನ್ಸರ್. ಒಂದು ನಿಮಿಷ, 6 ಇದು. ಓಕೆ ಇದು ರೂಟ್ 6 ಅಲ್ಲ, ಇದು ರೂಟ್ 6. ಓಕೆ ಅಂದರೆ ಇಲ್ಲಿ ರೂಟ್ 6 ಬರ್ತದೆ. ಓಕೆ ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ ದಿಸ್ ಈಸ್ ಫೈನಲ್ ಆನ್ಸರ್. ನೆಕ್ಸ್ಟ್ ಫೈಂಡ್ ದ ವೆಕ್ಟರ್ ಆ್ಯಂಡ್ ಕಾರ್ಟೇಶಿಯನ್ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ಸ್. ಓಕೆ find the vector and Cartesian equation of the line passing to the point this and parallel to the vector. Okay see passing to the point. ಓಕೆ ಸಪೋಸ್ ದಿಸ್ ಇಸ್ ಅ ಲೈನ್, ಒಂದು ಲೈನ್ ಇದೆ, ಇದ್ರ ಮೇಲೆ ಒಂದು ಪಾಯಿಂಟ್ ಇದೆ ಅಂದರೆ ಈ ಪಾಯಿಂಟ್ನ ನಾವೇನಂತ ಕರಿತೀವಿ, ಓಕೆ ವೆಕ್ಟರ್. ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಪಾಯಿಂಟ್ ನಥಿಂಗ್ ಬಟ್ ವಾಟ್ ಪೊಸಿಷನ್ ವೆಕ್ಟರ್. ಇದನ್ನು ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಓಕೆ ಆ್ಯಂಡ್ ಇನ್ನೊಂದು ವೆಕ್ಟರ್ ಅಂದು ಪ್ಯಾರಲಲ್ ಟು ದಿಸ್ ಲೈನ್ಗೆ ಹೋಗ್ತಾ ಇದೆ. ಓಕೆ ಇದನ್ನೇನಂತ ಕರಿತೀವಿ, ಈ
ಈ ಒಂದು ಲೈನ್ ಏನಿದೆಯಾ ಇದನ್ನು ಬಿ ವೆಕ್ಟರ್ ಅಂತ ತಗೊಳ್ಳಿ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್. ಇದನ್ನು ಎ ವೆಕ್ಟರ್ ಅಂತ ತಗೊಳ್ಳಿ. ಓಕೆ, ಈ ಪಾಯಿಂಟ್ ಏನಿದೆಯೋ ಇದನ್ನು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಓಕೆ, ಇವಾಗ ನೋಡಿ ಇದನ್ನು ಮ್ಯಾಟ್ರಿಕ್ಸಲ್ಲಿ ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ ಎ ವೆಕ್ಟರ್ ಈಸ್ ಈಕ್ವಲ್ ಟು 5i ಪ್ಲಸ್ 2j ಮೈನಸ್ 4k ಅಂತ ಬರೀಬೋದು. ಓಕೆ, ಇನ್ನು 3Dಯಲ್ಲಿ ಇದನ್ನು ಪಾಯಿಂಟ್ ಅಂತ ಕರಿತೀವಿ, ಅದೇ ವೆಕ್ಟರಲ್ಲಿ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಓಕೆ, ಇದ್ರಿಗೆ i,j,k ಕೋಆಪ್ಷನ್ಸ್ ಆಗಿ ತೊಗೊಂಡ್ರೆ ಈಗ ಬರುತ್ತೆ. ಓಕೆ, ಪ್ಯಾರಲಲ್ ಟು ಬಿ ವೆಕ್ಟರ್, ಪ್ಯಾರಲಲ್ ಟು ದಿಸ್ ವೆಕ್ಟರ್, ಇದನ್ನು ಬಿ ವೆಕ್ಟರ್ ಅಂತ ತೊಗೊಳ್ಳಿ. 3i ಪ್ಲಸ್ 2j ಮೈನಸ್ 8k. ಓಕೆ, ವೆಕ್ಟರ್ ಈಕ್ವೇಷನ್ ಆಫ್ ದಿ ಲೈನ್. ಓಕೆ, ಏನಾಗುತ್ತೆ ನಮಗೆ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಓಕೆ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್. ಓಕೆ, ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಅಂದರೆ 5i ಪ್ಲಸ್ 2j ಮೈನಸ್ 4k ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ 3i ಪ್ಲಸ್ 2j minus 8k. This is the vector equation. Okay, Cartesian equation ಏನಾಗುತ್ತೆ ಅಂದರೆ x minus x1 by a is equal to y minus y1 by b is equal to z minus z1 by c. ಓಕೆ, ಇದು ಇಲ್ಲಿ ಪಾಯಿಂಟ್ಸ್ ಇದೆಲ್ಲ 3 2 ಮೈನಸ್ 5. ಓಕೆ, ಇದನ್ನು ಎ ಬಿ ಸಿ ಅಂತ ತೊಗೊತೀವಿ. ಎ ಬಿ ಸಿ 3 2 ಮೈನಸ್ 8 ಇದು ಎ ಬಿ ಸಿ. ಇಲ್ಲಿ ಇದೆಯಲ್ಲ 5 2 ಮೈನಸ್ 4 ಇದು x1 y1 z1. ಓಕೆ, ಅಂದರೆ ಕಾರ್ಟೀಷಿಯನ್ ಇಕ್ವೇಷನ್ ಏನಾಗುತ್ತೆ, x ಮೈನಸ್ x1 ಅಂದರೆ 5 ಬೈ ಎ ಅಂದರೆ 3, ಇದು x1 x2. ಓಕೆ, ಇದನ್ನು ಪ್ಲಸ್ ಆಫ್ ಮೈನಸ್ 4 ಅಂತ ಬರ್ಕೊಂಡ್ರೆ ಇದು z1. ಓಕೆ, ಇದು ಎ ಬಿ, ಇದು ಸಿ. ಓಕೆ, ಎಕ್ಸ್ ಮೈನಸ್ 5/3 ಇಸ್ ಈಕ್ವಲ್ ಟು ವೈ ಮೈನಸ್ 2/2 ದಟ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ ಮೈನಸ್ ಪ್ಲಸ್ 4 ಮೈನಸ್ 8. ಇದು ಕಾರ್ಟೀಷಿಯನ್ ಇಕ್ವೇಷನ್ ಆಫ್ ದಿ ಲೈನ್. ಓಕೆ, ನೆಕ್ಸ್ಟು 29th ಕ್ವಶನ್ ನೋಡಿ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ಎ ಡೈ ಇಸ್ ಟಾಸ್ಡ್ ಥ್ರೈಸ್. ಓಕೆ, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್. ಓಕೆ, ಇಲ್ಲಿ ಫಸ್ಟು ಟೋಟಲ್ ಔಟ್ಕಮ್ಸ್. ಓಕೆ, ಟೋಟಲ್ ಔಟ್ಕಮ್ಸ್ ಎಷ್ಟು ಬರ್ತದೆ ನಾವು ಬರ್ಕೊಬೇಕು. ಟೋಟಲ್ ಔಟ್ಕಮ್ಸ್. ಓಕೆ, ಟೋಟಲ್ ಔಟ್ಕಮ್ಸ್ ಏನಾಗುತ್ತೆ ನೋಡಿ, ಒಂದು ಡೈ ಅಂದರೆ ಅದ್ರ ಮೇಲೆ ಎಷ್ಟು ಫೇಸಸ್ ಇರುತ್ತೆ, 6. ಓಕೆ, ಅದರದ್ದು ನಂಬರ್ಸ್ 1 2 3 ಹಂಗಿರುತ್ತೆ. ಅದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಏನಾಗುತ್ತೆ, ಒಂದು ಡೈ. ಫಾರ್ ಎಕ್ಸಾಂಪಲ್ ನೀವು ಒಂದು ಡೈ ತೊಗೊಂಡ್ರೆ ಓಕೆ, ಇದ್ರದ್ದು ಸ್ಯಾಂಪಲ್ ಸ್ಪೇಸ್ ಏನು, ಇದ್ರ ಮೇಲೆ ನಂಬರ್ಸ್ ಇರುತ್ತಲ್ಲ, ಒಂದೊಂದು ಪೇಜ್ಗೂ ಒಂದೊಂದು ನಂಬರ್ ಇರುತ್ತೆ, 1 2 3 ಹೀಗೆ. ಸ್ಯಾಂಪಲ್ ಸ್ಪೇಸ್ ಏನು 1 2 3 4 5 6 ಒಂದು ಡೈಗೆ. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು, 6. ಕರೆಕ್ಟಾ? ಹೀಗೆ ಎಷ್ಟಿದ್ದಾವೆ, 3 ಇದ್ದಾವೆ, ಅಂದರೆ 6 × 6 × 6. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಅವರ್ ಟೋಟಲ್ ಔಟ್ಕಮ್ಸ್. ಎಷ್ಟಾಗುತ್ತೆ, 6 6 36 36 × 6 6 6 36 6 3 18 21. ಓಕೆ, 216 ಬರುತ್ತೆ. ಓಕೆ, ಇವಾಗ ಏನಂತ ಈವೆಂಟ್ ಏನು ಕೊಡ್ತಿದ್ದಾನಂದರೆ ಓಕೆ, ಗೆಟ್ಟಿಂಗ್ ಆನ್ ಆಡ್ ನಂಬರ್. ಓಕೆ, ಅಟ್ಲೀಸ್ಟ್ ಒನ್ಸ್. ಓಕೆ, ಅಟ್ಲೀಸ್ಟ್ ಒನ್ಸ್ ಅಂತ. ಇದ್ರಿಗೆ ಆಪೋಸಿಟ್ಟಾಗಿ ನಾವೇನು ತೊಗೊಬೋದು, ಇದ್ರಿಗೆ ಈ ಡ್ಯಾಶ್ ಆಪೋಸಿಟ್ಟಾಗಿ ಓಕೆ ಎಂತ ಗೆಟ್ಟಿಂಗ್ ಆನ್ ಆಡ್ ನಂಬರ್ ಅಟ್ಲೀಸ್ಟ್ ಒನ್ಸ್, ಇಲ್ಲಾಂದರೆ ಗೆಟ್ಟಿಂಗ್ ನೋ ಆಡ್ ನಂಬರ್ಸ್ ಅಂತ ತೊಗೊಬೋದು. ಇದ್ರ ಆಪೋಸಿಟ್ಟು ಗೆಟ್ಟಿಂಗ್ ನೋ ಆಡ್ ನಂಬರ್ಸ್, ಇಲ್ಲಾಂದರೆ ಗೆಟ್ಟಿಂಗ್ ಆಲ್ ಈವನ್ ನಂಬರ್ಸ್. ಓಕೆ, ಗೆಟ್ಟಿಂಗ್ ಆಲ್ ಈವನ್ ನಂಬರ್ಸ್ ಏನೇನಿರ್ತವೆ ನಮಗೆ, 2 4 6. ಓಕೆ, ದೀಸ್ ಆರ್ ದಿ ಈವನ್ ನಂಬರ್ಸ್. ಓಕೆ, ಒಂದು ಡೈ ಮೇಲೆ ನೀವು ಟಾಸ್ ಮಾಡಿದರೆ ಈವನ್ ನಂಬರ್ಸ್ ಯಾವಾಗ ಬರ್ತವೆ, 2 4 6. ಓಕೆ, ಹಾಗೆ
3. ಓಕೆ, ಅರ್ಥ ಆಯ್ತಾ? ಒಂದು ಡೈ ಮೇಲೆ ಮಾಡಿದರೆ ಬರೋದು ಇದು ನಿಮಗೆ ಈವನ್ ನಂಬರ್ಸ್ ಏನೇನು ಬರ್ತವೆ. ಒಂದು ಡೈ ಥ್ರೋ ಮಾಡಿದರೆ ಈವನ್ ನಂಬರ್ಸ್ ಆನೆ ಡೈ ಏನಾಗ್ತದೆ ನಿಮಗೆ ಏನು ಬರ್ತವೆ 2 4 6 ಬರ್ತದೆ. ಓಕೆ, 2 ಅನ್ನೋದು ಈವನ್ ನಂಬರ್, 4 ಅನ್ನೋದು ಈವನ್ ನಂಬರ್, 6 ಅನ್ನೋದು ಈವನ್ ನಂಬರ್. ಓಕೆ, ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಓಕೆ ಈವನ್ ಇನ್ ಒನ್ ಟಾಸ್. ಓಕೆ, ಒನ್ ಟಾಸ್ ಮಾಡಿದಾಗ ಬರೋದು ಆ ಪ್ರಾಬಬಿಲಿಟಿ ಎಷ್ಟು? ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು 3, ಟೋಟಲ್ ನಂಬರ್ಸು 6 ಅಂದರೆ 3/6 ಅಂದರೆ 1/2. ಇವಾಗ ಪ್ರಾಬಬಿಲಿಟಿ ಆಫ್ ಆಲ್ ಈವನ್ ಓಕೆ ಗೆಟ್ಟಿಂಗ್ ಈವನ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ಓಕೆ ಇನ್ ಆಲ್ ಇನ್ 3 ಟಾಸಸ್. ಓಕೆ, 3 ಟಾಸಸ್ ಏನಾಗುತ್ತೆ ನಮಗೆ 1/2 ಇಂಟು 1/2 ಇಂಟು 1/2. ಒಂದದು 1/2 ಐತೆ, ರಿಮೈನಿಂಗ್ದು 1/2 ಹಿಂಗೆ ಬರುತ್ತೆ. 1/2 2 2 6 ಸಾರಿ 2 2 4 4 2 8 1/8 ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಪಿ ಆಫ್ ಇ ಡ್ಯಾಶ್. ಓಕೆ, ಇವಾಗ ನಮ್ಗೆ ಕೇಳಿರೋದೇನು ಗೆಟ್ಟಿಂಗ್ ಅನ್ ಆಡ್ ನಂಬರ್ ಅಟ್ಲೀಸ್ಟ್ 1. ಇದರ ಆಪೋಸಿಟ್ಟು ನಾವು ಇ ಡ್ಯಾಶ್ ಗೆಟ್ಟಿಂಗ್ ನೋ ಆಡ್ ನಂಬರ್ಸ್ ಅಂತ ತೊಗೊಂಡ್ವಿ. ನೋ ಆಡ್ ನಂಬರ್ಸ್ ಅಂದರೆ ಗೆಟ್ಟಿಂಗ್ ಆಲ್ ಈವನ್ ನಂಬರ್ಸ್ ತಾನೆ. ಓಕೆ, ಇವಾಗ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ, ಪ್ರಾಬಬಿಲಿಟಿ ಆಫ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಈಸ್ ಈಕ್ವಲ್ ಟು 1 ಅಂತ. ಓಕೆ, ನಮಗೆ ಪ್ರಾಬಬಿಲಿಟಿ ಆಫ್ ಇ ಬೇಕು. 1 ಮೈನಸ್ ಪ್ರಾಬಬಿಲಿಟಿ ಆಫ್ ಇ ಡ್ಯಾಶ್ ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು 1 ಮೈನಸ್ 1/8. ದಟ್ ಈಸ್ 8 minus 1/8, that is 7/8. Okay, this is our required answer, 7/8 probability of E. ಓಕೆ, ಇಷ್ಟೇ ಕ್ವಶನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾರ್ಟ್ ಸಿ ಸೊಲ್ಯೂಷನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ.